ಸ್ಪಂದಕ ಹಿಡಿದ ಮತ್ತೊಂದು ಪಂದ್ಯ ಆರಂಭಗೊಂಡಿದೆ. ಸುಮಾಂಜಲಿಯ ಮರುಗಂಡಿ ತಂಡದ ಕಬಸ್ಭಾಗದಲ್ಲಿರುವಂತಹ ಆಟಗಾರನ ಪ್ರಥಮ ಮಿಸ್ಟೇಕ್ ಈಗಾಗಲೇ ಲಭಿಸಿಕೊಳ್ತಾ ಇದೆ. 1-0 ಆರಂಭಗೊಳ್ತಿರುವಂತಹ ಪಂದ್ಯ ಮೈನಳ್ಳಿ ತಂಡದ ಪರವಾಗಿ. ಅದೆಲ್ಲ ಅದ್ಭುತವಾದಂತಹ ಟ್ಯಾಕಲ್, ತೀರ್ಪುಗಾರರ ತೀರ್ಮಾನಕ್ಕೆ ಕಾಯ್ತಾ ಇದ್ದಾವೆ. ಮುಂದಿನ ಒಂದು ಪಂದ್ಯಕ್ಕೆ ಆದಷ್ಟು ಆಟಗಾರ ಸಿದ್ಧತೆಯಿರಬೇಕು. 1-8 ಸ್ಕೋರ್. ಬಂಗಾರೇಶ್ವರ ಗುಡ್ಡಾಪುರ ವಿರುದ್ಧವಾಗಿ ತಲಗುತ್ತಿಗೆ ಬಾಯ್ಸ್ ಒಂದೊಳ್ಳೆ ಅದ್ಭುತವಾದಂತಹ ಸ್ಕಿಲ್ ಅನ್ನು ಬಳಸಿಕೊಂಡ್ರು ಆಲ್ಫ್ರೆಡ್ ಅವರು. ಅಲ್ಲ ಶಿವಾಂಜನೇಯ ಮರಗುಂಡಿ ತಂಡದ ಶಶ ಒಂದೊಳ್ಳೆ ಅದ್ಭುತವಾದಂತಹ ಚೈನ್ ಟ್ಯಾಕಲ್. ಬಂಗಾರೇಶ್ವರ ಗುಡ್ಡಾಪುರ ವಿರುದ್ಧವಾಗಿ ತಲಗುತ್ತಿಗೆ ಬಾಯ್ಸ್ ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧತೆಯಿರಿ. ಹೆಸರಿನ ಆಟಗಾರ ನೋಡ್ಬ ರೈಟ್ ನಲ್ಲಿ ಪ್ರಭು ಅಂತಿಮ ಆಟಗಾರರ ದರ್ಶನ ಕೂಡ ಲಭಿಸಿಕೊಳ್ತಾ ಇದ್ದ. ಮರಗುಂಡಿ ತಂಡದ ಯುವ ಪ್ರತಿಭೆ ಯುವ ಆಟಗಾರ ಬಲಿಷ್ಠ ಮೈನಳ್ಳಿ ಬಿ ತಂಡದ ಮೇಲೆ ಕಬಡ್ಡಿಯ ತವರೂರು ಎಂದೇ ಹೆಸರುವಾಗಿರುವಂತಹ ಮೈನಳ್ಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಕಬಡ್ಡಿಯ ಕ್ರೀಡಾಪಟುಗಳು ಬಂದಿರುವಂತಹ ಒಂದು ತಂಡ ಅಂದ್ರೆ ಅದು ಮೈನಳ್ಳಿ. 1+2 9-0 9-0 9-0 ಪಂದ್ಯ ಏಕಮುಖಿಯಾಗಿ ಮೈನಳ್ಳಿ ಬಿ ತಂಡದ ಪರವಾಗಿ ಸಾಗಿ ಬರ್ತಾ ಇದೆ. ಶ್ರೀ ಬಂಗಾರೇಶ್ವರ ಗುಡ್ಡಾಪುರ ವಿರುದ್ಧವಾಗಿ ತಲಗುತ್ತಿಗೆ ಬಾಯ್ಸ್ ಎರಡು ತಂಡದ ಆಟಗಾರ ಆದಷ್ಟು ಬೇಗ ನಾಡಚಿಪಿಕೆ ಆಗಮಿಸಿಕೊಳ್ಳಿ. ತಮಗಿದು ಅಂತಿಮ ಕಾರ್ಯ. ಹಾಗೆ ಒಂದು ಕಬಡ್ಡಿಗೆ ಸಾಕಷ್ಟು ಹೆಸರು ಮಾಡಿರುವಂತಹ SDM ಹಾಗೂ ಆಳ್ವಾಸ್ ಸುಳ್ಯ ವಿಭಾಗಗಳಿಂದ ಕೂಡ ಈ ಒಂದು ಕಬಡ್ಡಿಯ ಕ್ರೀಡಾಪಟುಗಳು ಆಗಮಿಸಿಕೊಂಡಿದ್ದಾರೆ. ಇನ್ನೂ ಕೂಡ ಪಂದ್ಯಾಟಗಳು ಅತಿ ರೋಚಕತೆಯನ್ನು ಪಡ್ಕೊಳ್ಳಿಕ್ಕಿದ್ದಾವೆ. 9-0 10-0 10-0 ಪಂದ್ಯ. ಹಾಗೆ ಒಂದು ಪಂದ್ಯ ಕೊಡಕ್ಕೆ ನಮ್ಮ ಧಾರವಾಡ ವಿಶ್ವವಿದ್ಯಾನಿಲಯದ ಬ್ಲೂ ರಾಕಿ ಆಳ್ವಾಸ್ನ ತಾರೆ ಯಶವಂತ ಚಿಕ್ಕಮಗಳೂರು ಸಾಕಷ್ಟು ಹಲವಾರು ಅನುಭವಿ ಆಟಗಾರರು ಕೂಡ ಈ ಒಂದು ಅಂಕಣದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದ್ದಾರೆ. ಭಾಗದಲ್ಲಿ ಒಂದು ಮಿಸ್ಟೇಕ್ ಅನ್ನ ಗಮನಿಸ್ಕೊಳ್ತಾ ಇದ್ದಾಗ 11-11ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಅದು ಸಂಖ್ಯೆ 8 ಆಟಗಾರ ರೆಡ್ ಅಲ್ಲಿ ಬಾಬು ಮೈನಳ್ಳಿ ಮೂಲದ ಆಟಗಾರ ಯಾವುದೇ ಅಂಕಗಳಿಂದ 8ರಿಗೆ ವಾಪಸ್ಸಾದ್ರು. ಮರಗುಂಡಿಯ ಅನುಭವಿ ತಾರೆ
ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದಚಲನೆ ಕದಂಬೋತ್ಸವ 2025ರ ಪ್ರಥಮ ದಿನದಲ್ಲಿ ಕಬಡ್ಡಿಯ ಕ್ರೀಡಾಕೂಟ. ಸಾಕಷ್ಟು ಅಂಕಗಳ ಮುನ್ನಡೆಯಲ್ಲಿ ಮೈನಳ್ಳಿ ಬಿ ತಂಡ ಹನ್ನೆರಡು ಮೂರು ಹನ್ನೆರಡು ಮೂರು 12-3. ಭಾಗದಲ್ಲಿ 4 ಮನೆ ಗಳಿಸಿಕೊಳ್ಳಲು ಯಶಸ್ವಿಯಾದರು. ಫಸ್ಟ್ ಟೈಮ್ ಔಟ್. 13-4 13-4 ಪಂದ್ಯ ಏಕಮುಖಿಯಾಗಿ ಮೈನಳ್ಳಿ ತಂಡದ ಪರವಾಗಿ ಸಾಗ್ತಾ ಇದೆ. ಮುಂದಿನ ಪಂದ್ಯಕ್ಕೆ ಆಟಗಾರ ಆದಷ್ಟು ಬೇಗ ಅಂಕಣದ ಪ್ರವೇಶದ್ವಾರ ಸಿದ್ಧಗೊಳ್ಳಿ. ಶ್ರೀ ಬಂಗಾರೇಶ್ವರ ಗುಡ್ನಾಪುರ ವಿರುದ್ಧವಾಗಿ ಕಲಗುತ್ತಿಗೆ ಬಾಯ್ಸ್. ಆರು ಜನ ಆಟಗಾರ ನಡುವೆ ಬೋನಸ್ ಆನಂದ್ ಸಂದರ್ಭ. ದಾಳಿಯಲ್ಲಿ ಗಜ ನಲ್ಲಿ ಹಾಫ್ ರೈಟ್. ಮೈನಳ್ಳಿ ಮೂಲದ ಆಟಗಾರ ಸಾಕಷ್ಟು ಭಾಗಗಳಲ್ಲಿ ಕೂಡ ತನ್ನದೇ ಆದಂತಹ ಹೆಸರು ಮಾಡಿಕೊಂಡು ಸಾಕಷ್ಟು ಕನ್ಯಾಕುಟಿಗಳಲ್ಲಿ ವಿಜೇತನಾಗಿರುವಂತಹ ಅನುಭವಿಯ ತಾರೆ. ಅದರಲ್ಲಿ ಅದ್ಭುತವಾದಂತಹ ಜಂಪಿಂಗ್ ಸ್ಕಿಲ್ ಬೆಳೆಸ್ಕೊಂಡ್ರು. ಹಾಫ್ ಟೈಮ್ ಚೇಂಜ್ ದ ಕೋಡ್. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಆಟಗಾರ ಕೂಡ ಸಿದ್ಧತೆಯಲ್ಲಿರಬೇಕು. ಕಲಗುತ್ತಿಗೆ ಬಾಯ್ಸ್ ವಿರುದ್ಧವಾಗಿ ಶ್ರೀ ಬಂಗಾರೇಶ್ವರ ಗುಡ್ನಾಪುರ. 5 ಜನ ಆಟಗಾರ ನಡುವೆ ಬೋನಸ್ ಕೂಡ ಆಫ್ ಆಗಿರೋ ಸಂದರ್ಭ. ಯಾವುದೇ ಅಂಕವಿಲ್ಲದೆ ಒಂದು ಎಂಟರಿಗೆ ವಾಪಸ್ ಆದ್ರು. ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೇ ನಮ್ಮ ಕದಂಬೋತ್ಸವ 2025 ದಿನಾಂಕ 12ರಂದು ಕದಂಬೋತ್ಸವ ಮೈದಾನದಲ್ಲಿ ಸಿಂಗಾರಗೊಂಡಿರುವಂತಹ ವೇದಿಕೆ ಕೈಯಲ್ಲಿ ಪಂಪ ಪ್ರಶಸ್ತಿ ಪ್ರದಾನ ಕೂಡ ಆಗ್ಲಿಕ್ಕಿದೆ. ನಲ್ಲಿ ಆಲ್ ಫ್ರೈಟ್ 15-4 15-4. ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದಚಲನೆ. ಮತ್ತೊಂದು ಅಂಕದ ಸೇರ್ಪಡಾಗ್ತಾ ಇದೆ. ಮಾಡು ಇಲ್ಲವೇ ಮಡಿ. ಅದಂಕವನ್ನ ಪಡಿ, ಎಲ್ಲ ಬಾದಲ್ಲಿ ಅಂಕಣ ಬಿಟ್ಟು ಹೊರನಡಿ. ಡಿಸೈಡ್ ರೈಟ್ ಅವರಿಗೆ ಹೋದ್ರು. ಒಂದು ಸಾಕಷ್ಟು ಉತ್ತಮವಾದಂತಹ ಟ್ಯಾಕಲ್ ಬಂತು ಓಂಕಾರ್ ಕಡೆಯಿಂದ ಕಬರ್ಸ್ ಭಾಗದಲ್ಲಿ. 3 ಜನ ಆಟಗಾರ ನಡುವೆ ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದಚಲನೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಬಂತಹ ಶಿವಾಂಜನೇಯ ಮರುಗುಣಿತದ ಆಟಗಾರನ ಔಟ್ ಮಾಡುವ ಯಶಸ್ವಿಯಾದ ದಾಳಿಗಾರ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ಜನ ಆಟಗಾರರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದೆ.
ಹಾಗೆ ದಿನಾಂಕ 13 ಏಪ್ರಿಲ್ 2025ರಂದು ಎರಡು ದಿನ ಆಟಕ ನೋಡುವ ಸುಪರ್ಣಕರ ಸಂದರ್ಭ ಅನುರಾಧ ಮತ್ತು ಆಲೋಕ್ಯ ತಂಡದಿಂದ ರಸಮಂಜರಿ ಕಾರ್ಯಕ್ರಮ. ವಿಶೇಷ ಆಗಮಿತರಾಗಿ ಸಪ್ತಮಿ ಗೌಡ ಚಲನಚಿತ್ರ ತಾರೆ 13ನೇ ತಾರೀಕಿನಂದು ಆಗಮಿಸಲಿದ್ದಾರೆ. ಎರಡು ತಂಡದ ಆಟಗಾರ ಈಗಾಗಲೇ ಕೊನೆಯ 4 ನಿಮಿಷದ ಸೂಚನೆ ಕೂಡ ಲಭಿಸಿಕೊಂಡಿದೆ. ಒಂದನೇ ಉತ್ತಮವಾದಂತಹ ಚೈನ್ ಕಾಂಬಿನೇಷನ್ ಟ್ಯಾಕಲ್ 1+2 ಆಲ್ ಔಟ್ ಪಾಯಿಂಟ್ ಲಭಿಸಿಕೊಳ್ತಾ ಇದೆ. 22-4. ಇಪ್ಪತ್ತೆರಡು 4 22-4 ಇನ್ ಫೇವರ್ ಆಫ್ ಮೈನಳ್ಳಿ. ಶ್ರೀ ಬಂಗಾರೇಶ್ವರ ಗುಡ್ಡಾಪುರ ವೃತ್ತವಾಗಿ ತಲಗುತ್ತಿಗೆ ಬಾಯ್ಸ್ ಎರಡು ತಂಡದ ಆಟಗಾರರಾದ ಬೇಗ ಆಗಮಿಸಿಕೊಳ್ಳಿ. ಪಂದ್ಯ ಕೂಡ ಏಕಮುಖಿಯಾಗಿ ಸಾಗ್ತಾ ಇದೆ. ಅದರಲ್ಲೇ ಉತ್ತಮವಾದಂತಹ ದಾಳಿ ಶುಭಾಂಜನೇಯ ಮರಗುಂಡಿ ತಂಡದ ಆಟಗಾರರಿಂದ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎರಡು ತಂಡದ ಆಟಗಾರರ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಶಿವಾಂಜನೇಯ ಮರಗುಂಡಿ ತಂಡದಲ್ಲಿ ಗಣೇಶ್ ಕೊಪ್ಪವರನ್ನು ಕೂಡ ನೋಡ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ಕಬಡ್ಡಿಯನ್ನು ಬಿಟ್ಕೊಂಡು ಕದಬೋತ್ಸವ ಕಬಡ್ಡಿಗೆ ಆಗಮಿಸಿಕೊಂಡಿದ್ದಾರೆ. ಗುಡ್ಡಾಪುರ ವಿರುದ್ಧವಾಗಿ ತಲಗುತ್ತಿಗೆ ಬಾಯ್ಸ್ ಎರಡು ತಂಡ ಆಟಗಾರರಾದ ಬೇಗ ಸಿದ್ಧತೆಯಲ್ಲಿ. ಇನ್ ಫೇವರ್ ಆಫ್ ಮೈನಳ್ಳಿ ಬಿ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 5 ಜನ ಆಟಕ ನಡುವೆ ಮೊದಲ ಉತ್ತಮವಾದಂತಹ ಟ್ಯಾಕಲ್ ಗಣೇಶ್ ಕೊಪ್ಪ ಹಾಗೂ ಆಟಗಾರರಿಂದ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡ್ರು. ಹಾಗೂ ಯುವಚೀರ್ಯವಾಗಿ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ, ತಲೆ ಮೇಲೆ ಪುಸ್ತಕ ಹೊತ್ಕೊಂಡು ಓಡುವಂತ ಸ್ಪರ್ಧೆ, ಮಹಿಳೆಯರಿಗಾಗಿ ಲಿಂಬು ಚುಮ ಸ್ಪರ್ಧೆ, 18 ವರ್ಷ ಮೇಲ್ಪಟ್ಟಂತ ಯುವತಿಯರಿಗಾಗಿ ಗೋಣಿಚೀಲ ಅದನ್ನು ಓಡುವಂತ ಸ್ಪರ್ಧೆ. ಅದ್ಭುತವಾದಂತಹ ದಾಳಿ ಶಿವಾಂಜನೇಯ ಮರಗುಂಡಿ ತಂಡದ ಆಟಗಾರರಿಂದ. ಇದನ್ನು ಕೆಲ ಹೊತ್ತಿನಲ್ಲೇ ಮಾಡಬೇಕಾಯಿತು, ಆದರೆ ಕೊನೆಯ ಗಳಿಗೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಶಿವಾಂಜನೇಯ ಮರಗುಂಡಿ ತಂಡದ ಆಟಗಾರರು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಬಾರಿ ಮಿಸ್ ಔಟ್ 28-6. ಪಂದ್ಯ ಕೂಡ ಏಕಮುಖಿಯಾಗಿ ಸಾಗ್ತಾ ಇದೆ. ಟೀಮ್ ಮೈನಳ್ಳಿ ಬಿ ತಂಡ ಪರವಾಗಿ ಸಮಯದ ಶ್ರೀ ಬಂಗಾರೇಶ್ವರ ಗುಡ್ಡಾಪುರ ವಿರುದ್ಧವಾಗಿ ತಲಗುತ್ತಿಗೆ ಬಾಯ್ಸ್. ಆ ನಂತರದ ಪಂದ್ಯಕ್ಕಾಗಿ ಟೀಮ್ ಹೊಸಕೇರಿ ವಿರುದ್ಧವಾಗಿ ಶ್ರೀ ಮಾರಿಕಾಂಬ ಸಿರ್ಸಿ. ಇದರೊಂದಿಗೆ ಪಂದ್ಯ ಮುಕ್ತಾಯಗೊಳ್ತಾ ಇದೆ. ಈ ಒಂದು ಪಂದ್ಯದಲ್ಲಿ ಮೈನಳ್ಳಿ ಬಿ ತಂಡ ವಿಜೇಶರಾಗಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ